1 ಇಂಚಿನ ತಪ್ಪು ಒಂದು ಸಂಪೂರ್ಣ ಉಡುಪನ್ನು ಹಾಳು ಮಾಡಬಹುದು. ಏಕೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ರಮ್ಯಾ ರಾವ್. ರಮ್ಯಾ ಮನೆ ವಸ್ತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೊಸದಾಗಿ ಹೊಲಿಗೆ ಕಲಿಯುವವರಿಗೆ ಹೊಲಿಗೆ ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಆದ್ದರಿಂದ ಇಂದಿನಿಂದ ನಾನು ಹೊಲಿಗೆ ಉಪಕರಣಗಳ ಪರಿಚಯ ಎಂಬ ಹೊಸ ಸರಣಿಯನ್ನು ಆರಂಭಿಸುತ್ತಿದ್ದೇನೆ. ಇಂದಿನ ವಿಡಿಯೋದಲ್ಲಿ ಹೊಲಿಗೆಯಲ್ಲಿ ಅತ್ಯಂತ ಮುಖ್ಯವಾದ ಉಪಕರಣವಾದ ಅಳತೆ ಪಟ್ಟಿ ಅಂದರೆ ಮೆಷರಿಂಗ್ ಟೇಪ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಳತೆ ಪಟ್ಟಿ ಎಂದರೇನು? ಅಳತೆ ಪಟ್ಟಿ ಎನ್ನುವುದು ದೇಹದ ಹಾಗೂ ಬಟ್ಟೆಯ ಅಳತೆಗಳನ್ನು ನಿಖರವಾಗಿ ತೆಗೆದುಕೊಳ್ಳಲು ಬಳಸುವ ಮೃದುವಾದ ಪಟ್ಟಿಯಾಗಿದೆ. ಇದು ಸಾಮಾನ್ಯವಾಗಿ 60 ಇಂಚು ಅಥವಾ 150 ಸೆಂಟಿಮೀಟರ್ ಉದ್ದವಿರುತ್ತದೆ. ಒಂದು ಬದಿಯಲ್ಲಿ ಇಂಚುಗಳ ಅಳತೆ ಮತ್ತು ಇನ್ನೊಂದು ಬದಿಯಲ್ಲಿ ಸೆಂಟಿಮೀಟರ್ ಅಳತೆ ಇರುತ್ತದೆ. ಇದು ಸುಲಭವಾಗಿ ಮಡಚಬಹುದು ಹಾಗೂ ಎಲ್ಲೆಡೆ ತೆಗೆದುಕೊಂಡು ಹೋಗಬಹುದು. ಇದನ್ನು ಎಲ್ಲಿ ಬಳಸುತ್ತಾರೆ? ಅಳತೆ ಪಟ್ಟಿಯನ್ನು ಬಳಸಿಕೊಂಡು ನಾವು ಎದೆ ಅಳತೆ, ಸೊಂಟದ ಅಳತೆ, ಹಿಪ್ ಅಳತೆ, ಭುಜದ ಅಗಲ, ತೋಳಿನ ಉದ್ದ, ಉಡುಪಿನ ಉದ್ದ, ಕತ್ತಿನ ಅಗಲ, ಕತ್ತಿನ ಆಳ ಇವುಗಳನ್ನೆಲ್ಲ ಅಳೆಯಬಹುದು. ಅಳತೆ ಪಟ್ಟಿ ಏಕೆ ಮುಖ್ಯ? ಒಂದು ಉಡುಪು ಚೆನ್ನಾಗಿ ಫಿಟ್ ಆಗಬೇಕಾದರೆ ಸರಿಯಾದ ಅಳತೆ ಇರಬೇಕು. ಅಳತೆ ತಪ್ಪಾದರೆ ಉಡುಪು ಬಿಗಿಯಾಗಬಹುದು, ತುಂಬ ಸಡಿಲವಾಗಬಹುದು, ತೋಳು ಚಿಕ್ಕದಾಗಬಹುದು, ಭುಜ ಸರಿಯಾಗಿ ಬರದೇ ಇರಬಹುದು. ಆದ್ದರಿಂದ ಹೊಲಿಗೆಯಲ್ಲಿ ಮೊದಲ ಹೆಜ್ಜೆಯೇ ಸರಿಯಾದ ಅಳತೆ ತೆಗೆದುಕೊಳ್ಳುವುದು. ಒಂದು ವೇಳೆ ತಪ್ಪಾಗಿ ಅಳತೆ ತೆಗೆದುಕೊಂಡರೆ ಮತ್ತೆ ಅದನ್ನು ತಿದ್ದುಪಡಿ ಮಾಡಲು ಹೆಚ್ಚು ಸಮಯ ಹಾಗೂ ಶ್ರಮ ಬೇಕಾಗುತ್ತದೆ. ಆದ್ದರಿಂದ ಅಳತೆ ತೆಗೆದುಕೊಳ್ಳುವಾಗ ಎಂದಿಗೂ ಆತುರ ಮಾಡಬಾರದು. ಅಳತೆ ತೆಗೆದುಕೊಳ್ಳುವಾಗ ಗಮನಿಸಬೇಕಾದ ವಿಷಯಗಳು: ಅಳತೆ ಪಟ್ಟಿ ತಿರುಚಿಕೊಳ್ಳಬಾರದು, ತುಂಬ ಬಿಗಿಯಾಗಿ ಹಿಡಿಯಬಾರದು, ತುಂಬ ಸಡಿಲವಾಗಿಯೂ ಹಿಡಿಯಬಾರದು, ವ್ಯಕ್ತಿ ನೇರವಾಗಿ ನಿಂತಿರಬೇಕು, ಒಂದೇ ಅಳತೆಯನ್ನು 2 ಬಾರಿ ಪರಿಶೀಲಿಸಿ. ಹೊಸಬರು ಮಾಡುವ ತಪ್ಪುಗಳು: ಹಳೆಯ ಅಳತೆಯನ್ನೇ ಬಳಸುವುದು, ಊಹಿಸಿ ಅಳತೆ ಬರೆಯುವುದು. ಇಂತಹ ತಪ್ಪುಗಳಿಂದ ಉಡುಪು ಸರಿಯಾಗಿ ಬರದೇ ಇರಬಹುದು. ಯಾವಾಗಲೂ ಹೊಸ ಅಳತೆಯನ್ನೇ ತೆಗೆದುಕೊಳ್ಳಬೇಕು, ಏಕೆಂದರೆ ದೇಹದ ಅಳತೆ ಸಮಯದೊಂದಿಗೆ ಬದಲಾಗಬಹುದು. ಹಳೆಯ ಅಳತೆಯನ್ನೇ ಅವಲಂಬಿಸಬೇಡಿ. ಇಂದಿನ ಪ್ರಶ್ನೆ: ಒಂದು ಅಳತೆ ಪಟ್ಟಿಯಲ್ಲಿ ಸಾಮಾನ್ಯವಾಗಿ ಎಷ್ಟು ಇಂಚುಗಳಿರುತ್ತವೆ? ಎ 40, ಬಿ 50, ಸಿ 60. ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ಹೊಲಿಗೆ ಉಪಕರಣದ ಬಗ್ಗೆ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಸರಳ ಕನ್ನಡ ಹೊಲಿಗೆ ಪಾಠಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಲಿಗೆ ಉಪಕರಣದ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.